ಇದರಿಂದಾನೇ ನಮ್ಮ ಬಾಡಿ ಬಿಲ್ಡರ್ಸ್ ಎಲ್ಲ ಬಹಳ ಹಿಂದೆ ಇರೋದು. ಡಬ್ಲ್ಯೂ ನಲ್ಲಿ ತಿರುಗಾಡೋರು ಯಾರು ಬಾಡಿ ಬಿಲ್ಡರ್ ಆಗಿಲ್ಲ. ಅದು ಹಾರ್ಡ್ ವರ್ಕ್. 2 ವೀಲರ್ ನಲ್ಲಿ ತಿರುಗಾಡೋರೇ ಬಾಡಿ ಬಿಲ್ಡರ್ ಆಗಿಲ್ಲ. ಎಕ್ಸ್ಪೆನ್ಸ್ ಎಷ್ಟು? ಮೋಸ್ಟ್ ಪೇನ್ಫುಲ್ ವರ್ಕೌಟ್. ಏನು ಮಾಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಕಷ್ಟಪಟ್ಟು ಯಾವ್ದು ಪ್ರಪಂಚಕ್ಕೆ ತೋರಿಸ್ತಾರೋ ಅವರಿಗೆ ಲೈಕ್ ಫಾಲೋವರ್ಸ್ ಬಹಳ ಕಡಿಮೆ. ನಿಮಗೆ ಬಾಡಿ ಇಲ್ಲಿಗೆ ಸಾಕು ಅಂತ ಅನ್ಸುತ್ತಾ, ಇಲ್ಲ ಇನ್ನು ಬೇಕಪ್ಪ ಅಂತ ಅನ್ಸುತ್ತಾ? ಇನ್ನೂ ಬೇಕಂತ ಅನ್ಸ್ತದೆ. ಬಾಡಿ ಎಷ್ಟಿದ್ರೂ ಕಡಿಮೆನೆ. ಬಾಡಿ ಬಿಲ್ಡರ್ಗೆ ಯಾವತ್ತೂ ನನ್ ಮೈ ಇಷ್ಟೇ ಸಾಕಂತೇಳಿ ಯಾವ ಬಾಡಿ ಬಿಲ್ಡರ್ ಹೇಳಲ್ಲ. ಇನ್ನು ನಾನು ದೊಡ್ಡದಾಗಿ ಬೆಳಿಬೇಕು. ಬಾಡಿ ಬಹಳ ಇಷ್ಟ ಪಡ್ತೀರಾ? ಹೌದು, ವೆರಿ ಮಚ್. ಹೌದೌದು. ಯಾರಿಗಾರ ಏನಾರ ಪ್ರೂವ್ ಮಾಡ್ಬೇಕಂತ ಹೇಳಿ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ರ? ಆ ತರ ಪ್ರೂವ್ ಮಾಡ್ಬೇಕಂತ ಹೇಳಿ ಮಾಡಿಲ್ಲ. ನಂದೊಂದು ಡ್ರೀಮ್ಸ್ ಇತ್ತು, ನಾನೊಂದು ಒಳ್ಳೆ ಬಾಡಿ ಬಿಲ್ಡರ್ ಆಗ್ಬೇಕು, ನನಗೂ ಜನ ಕಂಡಿಡಿಬೇಕು, ನಂದೊಂದು ಫಿಸಿಕ್ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದೊಂದು ಆಸೆಯಿಂದ ನಾನು ಫ್ಯಾಷನ್ ಇಂದ ಮಾಡಿದೆ ಹೊರತು. ಎಲ್ಲರೂ ಗುರ್ತು ಹಿಡಿತಾರೆ ಈಗ ಮೊಯಿನ್ ಅಂದ್ರೆ ಸಾಕು, ಮೆನ್ಸ್ ಫಿಸಿಕ್ ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್ ಅಂತಾರೆ. ಈಗ ನಮ್ಮ ಹುಡುಗನೇ ಅಷ್ಟೇ, ಈಗ ಹೋಗ್ತಿದ್ದೀನಪ್ಪ ಅಲ್ಲಿ ಅಂತ ಅವರೇನ ಮೊಯಿನ್ ನಮ್ಮ ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್, ಎಷ್ಟು ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್ ಮಾಡಿದಾರಪ್ಪ ಅಂತ ಹೇಳ್ತಿದ್ರು. ಒಂದು ಲಾಸ್ಟ್ ಟೈಮ್ ಟೈಟ್ಲ್ ಮಾಡಿದ್ನಲ್ಲ ಚಾಂಪಿಯನ್ ಆಫ್ ಚಾಂಪಿಯನ್, ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಕಂಟಿನ್ಯೂ ಚಾಂಪಿಯನ್ ಆಫ್ ಚಾಂಪಿಯನ್. ಸೂಪರ್. ಆಲ್ಮೋಸ್ಟ್ ಎಲ್ಲದು ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್. ಈಗ ಮಿಸ್ಟರ್ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್ ಮೆನ್ಸ್ ಫಿಸಿಕ್ ಅಂದ್ರೆ ಮೊಯಿನ್ ಇಂದ ಹೆಸರು ಬರೋದು, ಅವ್ರದೇ ಹೆಸರು ಬರೋದು. ನೀವು ಫಸ್ಟ್ ಸ್ಟಾರ್ಟಿಂಗ್ ಕಾಂಪಿಟೇಷನ್ ಮಾಡಿದ್ರಿ, ಅವಾಗ ನಿಮ್ಗೆ ಪ್ಲೇಸ್ ಆಗ್ಲಿಲ್ಲ, ಅವಾಗ ಹೇಗೆ ಓವರ್ಕಮ್ ಮಾಡಿದ್ರಿ? ನಾನು ಮಾಡಿದಾಗೆ ನನಗೆ 3rd ಪ್ಲೇಸ್ ಆಗಿತ್ತು. 3rd ಪ್ಲೇಸ್ ಆದಾಗೆ ನಾನೇನ್ ಮಾಡಿದೆ, ಆ ಟೈಮಲ್ಲಿ ಅದೇ ಒಂಥರ ಖುಷಿ. ಫಸ್ಟ್ ಟೈಮಿಗೆ 3rd ಪ್ಲೇಸ್ ಆಯ್ತು. ಆದ್ರೂ ನನಗೈತಲ್ಲ, ನಾನು ಗೋಲ್ಡ್ ಮಾಡ್ಬೇಕು, ಇದರಿಂದ ಮುಂದೆ ಒರಿಬೇಕು ಅಂತೇಳಿ ಒಂದು ಹಠ ಹಿಡ್ಕಂಡು ಅವಾಗಿಂದ ನಾನು ಏನ್ ಮಾಡಿದ್ನಲ್ಲ, ಅವಾಗಿಂದ ನಾನು ಬರೀ ಗೋಲ್ಡ್ ಟೈಟ್ಲೇ ಮಾಡ್ಕೊಂಡು ಹೋಗಿದ್ ನೋಡ್ತು, ಮತ್ತೆ ತೆಳಗಂತೂ ಹೋಗಿಲ್ಲ. ನೀವು ಈಗ ಅಟ್ ಸಮ್ ಪಾಯಿಂಟ್ ಆಫ್ ಯಾವ್ದೋ ಕಾಂಪಿಟೇಷನ್ ಮಾಡ್ತಿದ್ರಿ, ಆ ಕಾಂಪಿಟೇಷನ್ ಅಲ್ಲಿ ನನಗೆ ಗೋಲ್ಡ್ ಆಗ್ಬೇಕಿತ್ತಪ್ಪ, ಆಗ್ಲಿಲ್ಲ. ತುಂಬಾ ಇದೆ. ಯಾವ ಏರಿಯಾ? ದಾವಣಗೆರೆನಲ್ಲೂ ಆಗಿದಾವು, ಮತ್ತೆ ಬೆಂಗಳೂರಿನಲ್ಲೂ ಆಗಿದಾವು. ಆತರ ಕಾಂಪಿಟೇಷನ್ ಅಲ್ಲಿ ಏನಂತ ಹೇಳಿದ್ರೆ, ಇವಾಗೇ ನಾವ್ ಎಷ್ಟು ಒಳ್ಳೆ ಫಾರ್ಮ್ ತಗೊಂಡ್ರೇನು ಸ್ವಲ್ಪ ಏನ್ ಮಾಡ್ತಾರೆ, ಹಳೆ ಬಾಡಿ ಬಿಲ್ಡರ್ಸ್ ಅವ್ರ ಗಡೆಯಿಂದ ಏನ್ ಬಂದಿರ್ತಾರಲ್ಲ, ಅವ್ರ ಇನ್ಫ್ಲೂಯೆನ್ಸ್ ಬಹಳ ನಡೆಯುತ್ತೆ. ನಮ್ ಬಾಡಿ ಬಿಲ್ಡಿಂಗ್ ನಲ್ಲಿ ಇನ್ಫ್ಲೂಯೆನ್ಸ್ ಬಹಳ ನಡೆಯುತ್ತೆ. ಇದು ಬಹಳ ತಪ್ಪೇದು. ಯಾಕಂತ ಹೇಳಿದ್ರೆ ಎಲ್ಲಾ ಬಾಡಿ ಬಿಲ್ಡರ್ ಅಷ್ಟೇ ಕಷ್ಟಪಟ್ಟು ಬಂದಿರ್ತಾರೆ, ಆ ತರ ನೋಡ್ಬೇಕು. ಅದು ಆ ತರ ನೋಡಲ್ಲ ಅಲ್ಲಿ. ನಮ್ಮ ಈ ಊರ್ ಹುಡುಗ, ಇವ್ರ ಹುಡುಗಪ್ಪ, ಈ ತರ ಅಲ್ಲಿ ಬಂದ್ಬಿಡುತ್ತೆ. ಅದು ಇರಬಾರ್ದು ಈ ಫೀಲ್ಡ್ನಾಗೆ. ಯೂತ್ ಫೀಲ್ಡ್ನಾಗ ಅಂತಲ್ಲ, ಯಾವ್ದೇ ಸ್ಪೋರ್ಟ್ಸ್ ನಲ್ಲಿ ಇರಬಾರ್ದು. ಹಾಗಾದ್ರೆ ಎಲ್ಲಾರು ಕಷ್ಟಪಟ್ಟೆ ಬಂದಿರ್ತಾರೆ. ಹೌದು. ಅಪಾರ್ಟ್ ಫ್ರಮ್ ಬಾಡಿ ಬಿಲ್ಡಿಂಗ್, ವಾಟ್ ಅಬೌಟ್ ಯುವರ್ ಪರ್ಸನಲ್ ಲೈಫ್? ಮ್ಯಾರಿಡ್ ಆರ್ ಅನ್ಮ್ಯಾರಿಡ್? ನೀವು ಮ್ಯಾರಿಡ್. ಮಕ್ಳು ಇಲ್ಲ. ಇನ್ನ ಎಷ್ಟು ವರ್ಷ ಆಯ್ತು ಮ್ಯಾರೇಜ್ ಆಗಿ? 6-7 years ಆಯ್ತು. ಹೌದಾ? ಫುಲ್ ಸಪೋರ್ಟ್ ಇದೆ? ಫ್ಯಾಮಿಲಿ ಸಪೋರ್ಟ್ ಇದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನು ಮಾಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾನ್ ಮಾಡ್ಕೊಂತಿ ತಿಂತೀನಿ ಇಲ್ಲೆಲ್ಲ ಮುಗಿಸ್ಕೊಂಡ್ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಯಾವ ಬಾಡಿ ಬಿಲ್ಡರ್ಗೂ ಸಾಧ್ಯ ಇಲ್ಲ. ನಾವ್ ಇಲ್ಲೇ ಅರ್ಧ ಜೀವ ಕಳ್ಕೊಂಡ್ ಮನೆಗೆ ಹೋಗಿರ್ತೀವಿ, ಹೋಗಿದ ತಕ್ಷಣ ನಮಗೆ ಫುಡ್ ಬೇಕು. ಅದ್ರಲ್ಲೂ ನಾವು ಮಾಡ್ಕೊಂಡ್ ಕೂರ್ತೀವಿ ಅಂತ ಹೇಳಿದ್ರೆ ಯಾರು ಮಾಡಕ್ಕಾಗಲ್ಲ. ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಇಷ್ಟೆಲ್ಲ ಅಚೀವ್ ಮಾಡಕ್ ಸಾಧ್ಯ ಆಗಿರೋದು ಅವರು. ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಅವ್ರ ಸಪೋರ್ಟ್ ಬೇಕಂತ ಹೇಳಿದ್ರೆ, ಸೊ ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು, ಈಗ ಬಹಳಷ್ಟು ಜನ ಬಾಡಿ ಬಿಲ್ಡಿಂಗ್ ಮಾಡುವಾಗ ಎಲ್ಲರೂ ಪಾರ್ಟೀಸಿಗೆಲ್ಲ ಹೋಗ್ತಾರೆ. ನಿಮ್ದೆಗೆ ರೂಟೀನ್? ಎಲ್ಲ ಸ್ಟಾಪ್. ಯಾವ್ದೇ ತರದ್ದು ಈ ಸತಿ ಹಬ್ಬಕ್ಕೆ ಹೋಗಿಲ್ಲ ನಾನು. ದುಗಮ ಹಬ್ಬಕ್ಕೆ ಹೋಗಿಲ್ಲ. ಯಾರು ಕರೀದೇನೋ, ಇವತ್ತು ರಂಜಾನ್ ತಿಂಗಳಾಗಿರ್ಲಿ, ಇವಾಗ ಎಲ್ಲರೂ ಈವ್ನಿಂಗ್ ಐತಲ್ಲ, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆ ಬಾರಪ್ಪ ಅಂತಿರೋನು ಹೋಗಲ್ಲ. ಆ ತರ ಡೈಟ್. ಆಲ್ಮೋಸ್ಟ್ ಎಲ್ಲ ಪಾರ್ಟೀಸ್ ಟೋಟಲಿ ಬಂದು ಬರ್ಡೇ ಗಿಡೇ ಯಾವ್ದೇ ತರದ ಪಾರ್ಟೀಸ್ ಅಲೋ ಮಾಡಲ್ಲ. ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಇರ್ತೀನಿ. ಫ್ರೆಂಡ್ಸ್ ಜೊತೆ 1 hour ನೈಟ್ ಎಲ್ಲ ವರ್ಕೌಟ್ ಮುಗಿಸ್ಕೊಂಡಿ, ಡ್ಯೂಟಿ ಮುಗಿಸ್ಕೊಂಡಿ 1 hour ಫ್ರೆಂಡ್ಸ್ ಜೊತೆ ಇರ್ತೀನಿ. ಯಾಕಂದ್ರೆ ಮೈಂಡು ಫ್ರೆಶ್ ಇರ್ಬೇಕು ನಮಗೆ. ಬರೀ ಮಾರ್ನಿಂಗ್ ಇಂದ ಹಿಡ್ದು ನೈಟ್ ವರ್ಗು ಜಿಮ್, ಡೈಟ್, ಮನೆ ಅಂತಾನಿದ್ರೆ ಒಂಥರ ಮೈಂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಹೌದು, ಕರೆಕ್ಟ್. ಬಟ್ ಅವ್ರು ಹೇಗ್ ಮಾಡ್ತಾರೆ ನಿಮಗೆ? ಈಗ ನೀವು ಯಾವ್ದೇ ಪಾರ್ಟೀಸಿಗೆ ಬರಲ್ಲ, ಯಾವ್ದೇ ಫಂಕ್ಷನ್ಸಿಗೆ ಬರಲ್ಲ, ಅವಾಗ ಏನ್ ಮಾಡ್ತಾರ? ಫೋರ್ಸೇ ಮಾಡಲ್ಲ. ಡೈಟ್ ನಾಗ ಇರೋಣಪ್ಪ ಬೇಡ. ಬಹಳ ಜನ ಕರೆಯೋದು ದುಗಮ್ಮ ಹಬ್ಬಕ್ಕೆ. ನಾನು ಒಂದೇ ಮಾತಂದೆ, ಬರ್ತೀನಿ, ಡೈಟ್ ನಲ್ಲಿ ಇದ್ದೀನಿ, ನೋಡ್ಕೊಂಡ್ ಬರ್ತೀನಿ. ಆದ್ರೂ ಅಂದ, ಆಯ್ತಣ್ಣ ನೋಡ್ಕೊಂಡ್ ಬರ್ರಿ, ಡೈಟ್ ನಲ್ಲಿ ಇದ್ದೀರಾ, ಅಷ್ಟ್ ಕಷ್ಟ ಪಟ್ಟಿರ್ತೀರಾ, ಇದೇನು ಊಟ ಮಾಡೋದು ಇದ್ದಿದ್ದೆ. ಈ ತರ ಸಪೋರ್ಟ್. ಫ್ರೆಂಡ್ಸ್ ಸಪೋರ್ಟ್ ಇದೆ. ಅದು ಒಂದು ಒಳ್ಳೆ ಇದು ಎಕ್ಸ್ಟ್ರಾ ಆಡ್ ಆನ್. ಹೌದು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಷ್ಟೆಲ್ಲ ಪೋಸ್ಟ್ ಮಾಡಿದಿರಾ, ಇಷ್ಟೆಲ್ಲ, ಅವಾಗ ನಿಮಗೆ ಹೊರಗಡೆ ಐಡೆಂಟಿಫೈ ಮಾಡ್ತಾರೆ ಜನ, ಅವಾಗ ಹೇಗೆ ಅನ್ಸುತ್ತೆ ನಿಮಗೆ? ಬಹಳ ಚೆನ್ನಾಗ್ ಅನ್ಸುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಈ ತರ ಎಲ್ಲಾದ್ರೂ ಹೋಗ್ತಾ ಇದ್ರೆ, ಅವ್ನು ನೋಡಪ್ಪ ಬಾಡಿ ಬಿಲ್ಡರ್ ಹೋಗ್ತಿದ್ದಾನೆ, ಎಲ್ಲಾರೇ ಮೊಮಿನ್ ಹೋಗ್ತಿದ್ದಾನೆ,
ಲಾಸ್ಟ್ ಟೈಮ್ ಅಲ್ಲಿ ಟೈಟ್ಲ್ ಆಯ್ತಲ್ಲ ಅವನು ಆಗಿರ್ಲಿ, ಈ ತರ ಹೇಳ್ಕಂತಾರೆ ಜನ, ರೆಕಗ್ನೈಸ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಪಕ್ಕಾ ಮಾಡ್ತಾರೆ. ಎಲ್ಲಾದ್ರೂ ಹೋಗ್ತಾ ಇದ್ರೆ ನಮ್ಮ ಊರ್ನಲ್ಲಿ ಬಂದು ಇವನು ಟೈಟ್ಲ್ ಹೊಡ್ಕೊಂಡು ಹೋಗಿದ್ನಲ್ಲ ಅಂತೇಳಿ ಈ ತರ ಮಾತಾಡ್ತಾರೆ. ಚೆನ್ನಾಗ್ ಅನ್ಸುತ್ತೆ. ಸೊ ಇನ್ಸ್ಟಾಗ್ರಾಮ್ ಇಂದ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ನಿಮಗೆ ಫೇಮ್ ಸಿಕ್ಕಿದೆ, ಬಹಳ ಹೆಲ್ಪ್ ಆಗಿದೆ. ಹೆಲ್ಪ್ ಆಗಿದೆ. ಇವಾಗ ಏನಂತ ಹೇಳಿದ್ರೆ ಮುಂಚೆ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ಹ್ಮ್ ಬರೀ ಏನ್ ವಾಟ್ಸ್ಆಪ್ ಯೂಸ್ ಮಾಡ್ತಿದ್ವಿ, ಅವೇನ್ ನಮ್ ಕಾಂಟ್ಯಾಕ್ಟ್ ನಂಬರ್ ನಲ್ಲಿ ಅಷ್ಟೇ ನಾವು ಫೇಮಸ್ ಆಗ್ತಾ ಇದ್ವಿ. ಇಲ್ಲಾಂದ್ರೆ ದಾವಣಗೆರೆನಲ್ಲಿ ನಾವ್ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಿದ್ವಿ ಅಲ್ಲಿ ಮಾಡ್ತಿದ್ವಿ. ಇವಾಗ ನಾವ್ ಯಾವ ಮೂಲೆನಾಗ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಪ್ರತಿಯೊಬ್ರು ನೋಡಿ ಕಂಡಿಡಿತಾರೆ ಜನ. ನೀವ್ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಪೋಸ್ಟ್ ಮಾಡ್ತೀರಾ, ಜನ ಜಸ್ಟ್ ನಿಮಗೆ ನೋಡಿ ಸ್ಕ್ರೋಲ್ ಮಾಡ್ತಾರೆ. ಬಹಳಷ್ಟು ಜನ ನಿಮ್ ಈ ಫಾಲೋ ಮಾಡೋದಿರ್ಲಿ, ಸಪೋರ್ಟ್ ಮಾಡೋದಿರ್ಲಿ ಮಾಡಲ್ಲ. ಅವಾಗ ಹೇಗ್ ಅನ್ಸುತ್ತೆ ನಿಮಗೆ? ಬೇರೆಯವ್ರಿಗೆ ಜಸ್ಟ್ 100, ನೀವೀಗ 500 ಪೋಸ್ಟ್ ಹಾಕ್ತಿರ್ತೀರಾ, ಇಷ್ಟೊಂದು ಪೋಸ್ಟ್ ಎಲ್ಲ ಹಾಕ್ತಿರ್ತೀರಾ. ಬೇರೆಯವ್ರಿಗೆ ಜಸ್ಟ್ 50-100 ಪೋಸ್ಟ್ ಹಾಕಿರ್ತಾರೆ, ಅವರಿಗೆ hundreds of K ಫಾಲೋವರ್ಸ್ ಬಂದಿರ್ತಾರೆ, ನಮಗ್ ಬರೋದಿಲ್ಲ. ಅವಾಗ ಹೇಗ್ ಅನ್ಸುತ್ತೆ ನಿಮ್ಗೆ? ಬಹಳ ಬೇಜಾರ್ ಅನ್ಸುತ್ತೆ. ಯಾಕಂತೇಳ್ರಿ ಈಗ ಐತಲ್ಲ, ಯಾರ್ ಸ್ಟಾಪ್ ಪಟ್ಟಿ ಯಾವ್ದು ಪ್ರಪಂಚಕ್ಕೆ ತೋರಿಸ್ತಾರೋ ಅವರಿಗೆ ಲೈಕ್ ಫಾಲೋವರ್ಸ್ ಬಹಳ ಕಡಿಮೆ. ಯಾವ್ದಾವ್ದೋ ಒಂದ್ ಮಾಡಿ ಹಾಕ್ತಾರಲ್ಲ ಅಂತವ್ರದ್ದು ಬಹಳ ಡಿಮ್ಯಾಂಡ್ ನಡೀತಿದೆ ಈಗ. ಅದೊಂದು ಬಹಳ ಬೇಜಾರಾಗುತ್ತೆ. ಇಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ಬಾಡಿ ಬಿಲ್ಡರ್ಸ್ ಗೆ ಜನ ಒಂದು ಫಾಲೋ ಮಾಡಿದ್ರೆ ನಿಮ್ದೇನು ಹೋಗಲ್ಲ. ಅದೇ ಬೇರೆ ಯಾವ್ದಾದ್ರು ಎಂಟರ್ಟೈನ್ಮೆಂಟ್ ಜಸ್ಟ್ ಫಾಲ್ತು ಏನಾರು ಹಾಕ್ಬಿಟ್ರೆ ಸಾಕು, ಹಂಗೆ ಫಾಲೋ ಮಾಡೋದು, ಲೈಕ್ ಮಾಡೋದು, ಅದಕ್ಕೊಂದ್ರು hundreds of shares, ಅದು ಬಹಳ ಅದು ಬಹಳ ಬೇಜಾರಾಗುತ್ತೆ. ನೀವು ಇಂಥ ಚಾಂಪಿಯನ್ಸ್ ನ ಸಪೋರ್ಟ್ ಮಾಡ್ಬೇಕು. ಇಂಥವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇವ್ರು ಬೆಳಿತಾರೆ. ನೀವು ಒಂದೇ ಒಂದು ಫಾಲೋ ಕ್ಲಿಕ್ ಮಾಡಲ್ಲ, ಅದು ಬಹಳ ಬೇಜಾರಾಗುತ್ತೆ. ಇದರಿಂದಾನೇ ನಮ್ಮ ಬಾಡಿ ಬಿಲ್ಡರ್ಸ್ ಎಲ್ಲ ಬಹಳ ಹಿಂದೆ ಇರೋದು. ಓಕೆ, ಈಗ ನೀವು ಇಷ್ಟೆಲ್ಲ ಫಿಸಿಕ್ ಇದೆ, ಇಷ್ಟೆಲ್ಲ ನಾಲೆಜ್ ಇದೆ ನಿಮಗೆ ಬಾಡಿ ಬಿಲ್ಡಿಂಗ್. ಬೇರೆ ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಅವರಿಗೆ ಏನು ಇಲ್ದೇನೆ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ ಫಿಟ್ನೆಸ್ ಬಗ್ಗೆ. ಅವಾಗ ನಿಮಗೆ ಏನ್ ಅನ್ಸುತ್ತೆ? ಅವ್ರು ಮಿಸ್ಲೀಡ್ ಮಾಡ್ತಿದಾರ? ಅದು ಮಾಡೋದು ಒಳ್ಳೇದ, ಸರಿನಾ ಅಲ್ಲ? ಕೆಲವರು ಏನ್ ರಿಯಾಲಿಟಿ ಇದೆ ಅದು ತೋರಿಸ್ತಾರೆ. ಸ್ವಲ್ಪ ಜನ ಪ್ರೊಫೆಷನಲ್ ಇರಲ್ಲ, ಅವರಿಗೆ ಅವ್ರ ಬಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೆ ಗೊತ್ತಿರಲ್ಲ. ಇವಾಗ ಅಂತವರಿಗೆ ಬಹಳ ಜನ ನಂಬ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಾದ್ರು ಒಂದು ಪೋಸ್ಟ್ ಮಾಡಿ ಈ ತರ ಡೈಟ್ ಮಾಡ್ರಿ ಅಥವಾ ಯಾವ್ದೇ ತರದ್ ವರ್ಕೌಟ್ ತೋರಿಸಿ, ಆಕ್ಚುಲಿ ಅವರು ಅದೇ ತರ ವರ್ಕೌಟ್ ಮಾಡ್ತಾ ಇರಲ್ಲ. ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸಕ್ಕೆ ಜನಗೋಸ್ಕರ ಅಂತೇಳಿ ಒಂದ್ ಯಾವ್ದಾದ್ರು ಒಂದು ವಿಡಿಯೋ ಮಾಡಾಕ್ತಾರೆ. ಜನ ಅದೇ ತರ ಫಾಲೋ ಅಪ್ ಮಾಡಿ ಬಿಗಿನರ್ಸ್ ಬಂದು ನಮಗೆ ಕೇಳ್ತಾರೆ, ಅಣ್ಣ ಈ ತರ ವರ್ಕೌಟ್ ಮಾಡಿದ್ರೆ ಹಿಂಗೆ ಆ ತರ. ನಾವು ಪ್ರೊಫೆಷನಲ್. ಇವಾಗ ನೀವು ಹಳೆ ಯಾವ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ತೆಗ್ದು ನೋಡ್ರಿ, ಅವರು ಆ ತರ ವರ್ಕೌಟ್ ಮಾಡಿರಲ್ಲ. ಹೌದು, ಕರೆಕ್ಟ್. ಅವ್ರು ಮಾಡೋದು ವರ್ಕೌಟ್ ಅದೇ, ನಾವು ಮಾಡೋದು ವರ್ಕೌಟ್ ಅದೇ. ಇವಾಗ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕೌಟ್ ನೋಡ್ಕಂಡು ಅವ್ರಿಗೆ ಫಾಲೋ ಅಪ್ ಮಾಡ್ಕಂಡು ಅವ್ರಿಗೆ ಐತಲ್ಲ ಅವ್ರು ಹೇಳ್ದಂಗ ಡೈಟ್ ಆ ತರ ವರ್ಕೌಟ್ ಮಾಡ್ಕಂಡು ಏನೇನಾದ್ರೂ ಒಂದು ಪ್ರಾಬ್ಲಮ್ ಮಾಡ್ಕೊಂತಾರೆ. ಅದು ನಿಜ. ಬಹಳಷ್ಟು ಜನ ರಾಂಗ್ ಇನ್ಫ್ಲೂಯೆನ್ಸ್ ತಗೊಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ತುಂಬಾ ಅದು ಅವ್ರು ಬಂದು ಹೇಳಿದ್ಮೇಲೆ ಯಾರದು ತೋರ್ಸಂತೇಳಿ ನೋಡಿದ್ರೆ ಐತಲ್ಲ, ಅವನಿಗೆ ಒಂದ್ ಬಾಡಿ ಚೇಂಜಸ್ ತರಕ್ ಸಾಧ್ಯ ಇರಲ್ಲ. ಅವನಿಗೂ ಗೊತ್ತಿರಲ್ಲ ಯಾವ ತರ ಏನ್ ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಫಾಲೋ ಬಹಳ ಮಾಡ್ತಾರೆ. ನಿಮ್ ಬಾಡಿ ಬಿಲ್ಡಿಂಗ್ ಜರ್ನಿ ಬಗ್ಗೆ ಮಾತಾಡಿದ್ವಿ, ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ವಿ, ಸೋಷಿಯಲ್ ಮೀಡಿಯಾ ಐಡೆಂಟಿಫೈ ಹೆಂಗ್ ಮಾಡ್ತಾರೆ ನಿಮ್ಗೆ ಜನ, ಅದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಫೈನಾನ್ಷಿಯಲಿ ನಿಮಗೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಫೈನಾನ್ಷಿಯಲಿ ಬಹಳ ಸ್ಟೇಬಲ್ ಇರ್ಬೇಕು. ಬಾಡಿ ಬಿಲ್ಡಿಂಗ್ ಅಲ್ಲಿ ಸ್ಟೇಬಲ್ ಆಗಿ ಹೆಂಗಿದ್ದೀರಾ ಫೈನಾನ್ಷಿಯಲಿ ಏನಂತ ಹೇಳಿದ್ರೆ, ಆ ತರ ಏನು ಹಿಂದ್ಗಡೆ ದುಡ್ಡು ಹಿಡ್ಕಂತ ಏನಂತೂ ಮಾಡ್ತಾ ಇಲ್ಲ. ದುಡಿಬೇಕು, ಅದರಲ್ಲೇ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು. ಇದಂತೂ ತುಂಬಾ ನಿಜ. ನಾನೇ ಅಂತಲ್ಲ, ಆಲ್ಮೋಸ್ಟ್ ಆಲ್ ನೀವು ಎಲ್ಲಿ ಮಠ ನೀವು ಬಾಡಿ ಬಿಲ್ಡಿಂಗ್ ತೆಗ್ದು ನೋಡ್ರಿ, ಅವ್ರು ದುಡಿಬೇಕು, ಅದರಲ್ಲೇ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು. ಬಾಡಿ ಬಿಲ್ಡರ್ ಇಟ್ಸ್ ಅ ಗೇಮ್ ಆಫ್ ಪುವರ್ ಪೀಪಲ್ಸ್. ಯಾರು ಮಿಡಿಲ್ ಕ್ಲಾಸ್ ಇರ್ತಾರೆ, ಯಾರು ಮಿಡಿಲ್ ಕ್ಲಾಸ್ಗಿನ ಬಿಲೋ ಇರ್ತಾರೆ, ಅವರಿಗೆ ಮಾತ್ರ ಬಾಡಿ ಬಿಲ್ಡಿಂಗ್. ರಿಚ್ ಪೀಪಲ್ಸ್ ಯಾರು ಮಾಡೋದಿಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ಇಲ್ಲಿ ಮಠ ನೀವು ಎಲ್ಲಿಂದ ಇಷ್ಟೇ ನೀವು ಬಾಡಿ ಬಿಲ್ಡರ್, ನೀವು ಯಾವ ಒಳ್ಳೆ BMW ನಲ್ಲಿ ತಿರ್ಗಾಡೋರು ಯಾರು ಬಾಡಿ ಬಿಲ್ಡರ್ ಆಗಿಲ್ಲ. ಅದು ಹಾರ್ಡ್ ವರ್ಕ್. 2 ವೀಲರ್ ನಲ್ಲಿ ತಿರ್ಗಾಡೋರೇ ಬಾಡಿ ಬಿಲ್ಡರ್ ಆಗಿಲ್ಲ. ಅವರಿಗೆ ಹಠ ಜಾಸ್ತಿ. ಯಾವಾಗಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲಿ, ಯಾವ ತರದ್ದು ನಿಮಗೆ ಬೇರೆಯವ್ರದ್ದು ಬಾಡಿ ನೋಡಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ, ನೋಡಿ ಸ್ವಲ್ಪ ಕಮ್ಮಿ ಇದೆಪ್ಪ ನಲ್ಲಿ ಇನ್ಸೆಕ್ಯೂರಿಟಿ ಫೀಲ್ಗಿಂತ ನಾನು ಹೇಳೋದೇನಂತ ಹೇಳಿದ್ರೆ, ಬಾಡಿ ಅದು ನೋಡಿ ನಾವ್ ಇನ್ನೊಂಚೂರು ಕಲಿತೀವಿ. ನಮ್ದ್ರಲ್ಲಿ ಏನಾದ್ರು ಕಡಿಮೆ ಇದ್ರೆ ಯಾವ್ದೇ ತರದ್ದು ಅದ್ರ ಅವ್ರಿಗೂ ನಮಗೂ ಕಂಪ್ಯಾರಿಸನ್ ಮಾಡ್ಕೊಂಡಿ, ನಂದ್ರಲ್ಲಿ ಇದು ಮೈನಸ್ ಇದೆ, ಇದನ್ನ ನಾವು ಪ್ಲಸ್ ಮಾಡ್ಕೋಬೇಕು, ಅಪ್ಗ್ರೇಡ್ ಮಾಡ್ಕೋಬಹುದು. ಇದರಿಂದ ನಮಗೆ ಒಳ್ಳೆ ಒಂದು ಮೆಸೇಜು ಸಿಗುತ್ತೆ, ಅದರಿಂದ ನಮಗೆ ಕಲಿಯೋಕ್ಕೂ ಸಿಗುತ್ತೆ. ಇನ್ಸೆಕ್ಯೂರಿಟಿ ಫೀಲ್ ನಾವಿನ್ನೂ ಮೋಟಿವೇಶನ್ ಆಗ್ತೀವಿ. ಅದ್ರಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಮಾಡೋಂಥದ್ದು ಏನಿಲ್ಲ. ಅದರಿಂದ ನಾವೈತಲ್ಲ, ನಮ್ದು ಏನಾದ್ರು ಮೈನಸ್ ಇದೆ ಅದು ನಾವು ಪ್ಲಸ್ ಮಾಡ್ಕೋಬಹುದು. ದಿಸ್ ಈಸ್ ಅ ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್.
ಈ ಕ್ವಶನ್ ಕೇಳಿದ ರೀಸನೇ ಇದು. ಯಾಕಂದ್ರೆ ಬಹಳ ಜನ ಬೇರೆ ಬಾಡಿ ಬಿಲ್ಡರ್ಸಿಗೆ ನೋಡಿ ಅವ್ನಿಗೆ ಮಾತಾಡ್ಸ್ಬೇಕತ್ತಪ್ಪ ಈಗೋ ಬಹಳ ಆ ತರ ಈಗೋ ಬಿಲ್ಡ್ ಮಾಡೋದ್ರಿಂದ ಏನು ಸಿಗಲ್ಲ. ಒಂದು ಬಾಡಿ ಬಿಲ್ಡರಿಗೆ ಇನ್ನೊಂದು ಬಾಡಿ ಬಿಲ್ಡರ್ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಬಾಡಿ ಬಿಲ್ಡಿಂಗ್ ಕಮ್ಯುನಿಟಿ ಇರ್ಲಿ, ಈ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ನಾವು ಚೆನ್ನಾಗಿ ಬೆಳಿಬಹುದು ಹೊರತು ನಮಗೆ ಬೇರೆ ಈಗೋಯಿಸಮ್ ಮತ್ತೆ ರೈವಲ್ರಿ ಮೇಂಟೈನ್ ಮಾಡಿ ಏನು ಸಿಗಲ್ಲ. ಅದಕ್ಕೋಸ್ಕರನೇ ಈ ಕ್ವಶನ್ ಕೇಳಿದ್ದು. ಈ ಕ್ವಶನ್ ಕೇಳಿರೋ ರೀಸನ್ನೇ ಅದು. ಯಾಕಂದ್ರೆ ಟ್ರೂ ಬಾಡಿ ಬಿಲ್ಡಿಂಗ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದ್ರೆ ಇದೆ. ಅವ್ರು ಹೇಳಿದ ಆನ್ಸರ್ ಇಟ್ ವಾಸ್ ಲೈಕ್ $1 million ಆನ್ಸರ್. ಯಾಕಂದ್ರೆ ಅಸ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೇ ಇದು. ಬೇರೆಯವ್ರಿಗೆ ನೋಡಿ ನಾವು ನಮ್ಮಲ್ಲಿ ನಾವು ಇಂಪ್ರೂವ್ ಮಾಡ್ಬೇಕು ಹೊರತು ಅವ್ರಿಗೆ ನೋಡಿ ಜೆಲಸ್ ಫೀಲ್ ಆಗೋದಿರ್ಲಿ, ಅವ್ರ ಮೇಲೆ ಈಗೋಯಿಸಮ್ ಬಿಲ್ಡ್ ಮಾಡೋದಿರ್ಲಿ ಬರಬಾರ್ದು, ಯಾವತ್ತೂ ಬರಬಾರ್ದು. ಹೇಳ್ತೀನಿ, ವಿತ್ ಇನ್ ಶಾರ್ಟ್ ಆನ್ಸರ್ ಹೇಳ್ಬೇಕು ನೀವು, ಶಾರ್ಟ್ ಲೈನಲ್ಲಿ, ಜಸ್ಟ್ ಶಾರ್ಟ್. ಫೇವ್ರೆಟ್ ಮಸಲ್ ನಿಮ್ಗೆ ಯಾವ್ದು ಟ್ರೈನ್ ಮಾಡ್ಬೇಕಂದ್ರೆ? ಆಪ್ಸ್. ಓಕೆ, ವೆರಿ ನೈಸ್. ಚೀಟ್ ಮೀಲ್ ಮಾಡ್ಬೇಕಂದ್ರೆ ಏನ್ ತಿಂತೀರಾ? ಫೇವ್ರೆಟ್ ಚಿಕನ್. ಬಾಡಿ ಬಿಲ್ಡರ್ಸಿಗೆ ಎಲ್ಲರೂ ಚಿಕನ್ ಫೇವ್ರೇಟ್, ಚಿಕನ್. ಚೀಟ್ ಮೀಲು ಚಿಕನ್. ಬಾಡಿ ಬಿಲ್ಡರ್ಸಿಗೆ ಎಲ್ಲರೂ ಚಿಕನ್ ಫೇವ್ರೇಟ್, ಚಿಕನ್. ಚೀಟ್ ಮೀಲು ಚಿಕನ್. ಮೋಸ್ಟ್ ಪೇನ್ಫುಲ್ ವರ್ಕೌಟ್ ನಿಮ್ಗೆ ಬಹಳ ಪಡುತ್ತೆ ಅಂತ ಹೇಳಿ? ಲೆಗ್ಸ್. ಬಿಗ್ಗೆಸ್ಟ್ ಮಿತ್ ಅಬೌಟ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಬಾಡಿ ಬಿಲ್ಡಿಂಗ್ ಬಗ್ಗೆ ಜನರ ತಲೆಯಲ್ಲಿರೋ ರಾಂಗ್ ಮೆಂಟಾಲಿಟಿ ಏನು? ಬಹಳ ಜಲ್ದಿ ಒಂದ್ 3 months 6 months ನಲ್ಲಿ ಬಾಡಿ ಬಿಲ್ಡರ್ ಆಗ್ಬಿಡ್ಬೇಕು. ಯಾರೇ ಬರ್ಲಿ ಕೇಳೋದೇ ಅದು, ಅಣ್ಣ 3 ತಿಂಗಳಲ್ಲಿ ನಿಮ್ಮಂಗ ಆಗ್ಬೇಕು, 6 ತಿಂಗಳಲ್ಲಿ, ವರ್ಷ ಗಂಟ್ಲೆ ಕಷ್ಟಪಟ್ಟು ತಂದಿರೋ ಮೈ ಅದು. ಜನಗಳಿಗೆ ಅದು ಗೊತ್ತಾಗಲ್ಲ. ಏನಂತ ಅಂದ್ಬಿಡ್ತಾರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಹಳ ನಡೀತಾ ಇದೆ. 3 months ನಲ್ಲಿ ಬಾಡಿ ಚೇಂಜಸ್, ಈ ತರ ಟ್ರಾನ್ಸ್ಪೋರ್ಟ್ ಈ ತರ ಇತ್ತು, ಈ ತರ, ಅದೆಲ್ಲ ಸುಳ್ಳು. ನ್ಯಾಚುರಲ್ ಆರ್ ಎನ್ಹಾನ್ಸ್ಡ್? ಎನ್ಹಾನ್ಸ್ಡ್. ಹೌದು. ಒಂದೇ ಒಂದು ವರ್ಡ್ ನಿಮ್ ಬಗ್ಗೆ ನೀವು ಹೇಳ್ಬೇಕಂದ್ರೆ, ಲೈಕ್ ಎನಿಥಿಂಗ್. ನನ್ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಈಗ ನನಗೆ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಐ ಆಮ್ ವೆರಿ ಡೌನ್ ಟು ಅರ್ತ್. ನನಗೆ ಯಾರಿಗೆ ನೋಡಿದ್ರು ಏನು ನನಗೆ ಇದು ಈಗೋಯಿಸಮ್ ಇರ್ಲಿ ಏನು ಫೀಲ್ ಆಗಲ್ಲ. ಅದು ಜಸ್ಟ್ ಲರ್ನ್. ಅದು ನಮ್ ಬಗ್ಗೆ ಅಂತ ಹೇಳಿದ್ರೆ ನಾವು ಏನ್ ಗೊತ್ತಾ, ಯಾರಿಗೂ ನೋಡಿ ಏನು ಅನ್ಕನೋದು, ಯಾವ್ದೇ ತರ ಜಲಸಿ ಮಾಡೋದ್ರಿಂದ ಏನು ಬರೋದಿಲ್ಲ. ಅದು ನಿಜ. ಹೌದಾ? ಇವಾಗ ನನಗ್ ನಾನು ಏನ್ ಹೇಳಿದ್ರೆ ಒಂಥರ ಸಾಧಾರಣ ಮನುಷ್ಯ. ಯಾವ ತರ ಅಂತ ಹೇಳಿದ್ರು ದೊಡ್ಡವರಿಗಾದ್ರೂ ಅದೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಸಣ್ಣವರಿಗಾದ್ರೂ ಅದೇ. ಇವಾಗ ನಾವ್ ಐತಲ್ಲ, ನನ್ನ ಹತ್ರ ಯಾವ ತರ ಇದೆ ಅಂತ ಹೇಳಿದ್ರೆ, ನಾನ್ ದೊಡ್ಡವನು, ಅವ್ನು ಸಣ್ಣವನು, ಬರಲಿ ಹೋಗಲ್ಲ, ಈ ತರ ಇಲ್ಲ. ಡೌನ್ ಟು ಅರ್ತ್ ಫುಲ್. ಬರ್ರಿ ಹೋಗ್ರಿ ಅಂತಾನೆ ಹೇಳ್ತೀನಿ ಹೊರತು ಬಹಳ ಜನಗೆ ಏಕವಚನದಲ್ಲಿ ಕರೆಯಲ್ಲ ನಾನು. ಯಾಕಂದ್ರೆ ನಾವು ಒಬ್ರು ಬಾಡಿ ಬಿಲ್ಡರ್ ಅಂತ ಹೇಳಿ ಐತಲ್ಲ ಸಣ್ಣ ಹುಡುಗ್ರ ಮೇಲೆ ಐತಲ್ಲ ಒಂಥರ ಮಾತಾಡೋದು, ಆ ತರ ತುಂಬಾ ರಾಂಗ್ ಅದು. ಅದು ನಿಜ. ನಂದ್ರಲ್ಲಿ ಏನಂತ ಹೇಳಿದ್ರೆ, ನಾನು ಎಲ್ಲರಿಗೂ ಐತಲ್ಲ, ಸಣ್ಣವರಿಗಾಗ್ಲಿ ದೊಡ್ಡವರಿಗಾಗ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ. ಎಲ್ಲರೂ ಈಕ್ವಲ್. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಹಳ ಜನ ಅದೇ ತಿಳ್ಕೊಳ್ತಾರೆ, ಅವ್ರ ಬಾಡಿ ಬಿಲ್ಡರ್ ಅಂದ ತಕ್ಷಣ ಅವ್ರಿಗೆ ಬಹಳ ಈಗೋ ಇರುತ್ತೆ, ಆಟಿಟ್ಯೂಡ್ ಇರುತ್ತೆ ಅನ್ನೋದು ಬಹಳ ಜನರಿಗೆ ರಾಂಗ್. ಅವ್ರು ಏನ್ ಅನ್ಕೊಂತಾರೆ, ಮೈ ನೋಡ್ಬಿಟ್ಟೈತಲ್ಲ, ನಾವು ನಡೆಯೋ ಸ್ಟೈಲ್, ನಮ್ ಬಾಡಿ ಸ್ಟೈಲ್ ಆತರ ಇರುತ್ತೆ, ಬಾಡಿ ಸ್ಟ್ರಕ್ಚರ್ ಹಂಗಿರುತ್ತೆ, ಸ್ಟ್ರಕ್ಚರ್ ಆತರ ಇರುತ್ತೆ. ನೋಡಿದವ್ರು ಏನ್ ಅನ್ಕೊಂತಾರೆ, ಬಹಳ ಕೋಪದೊಂದ್ ಇರ್ಬೋದು, ಸ್ಟ್ರಿಕ್ಟ್ ಇರ್ಬೋದು, ಆಟಿಟ್ಯೂಡ್ ಇಂದ ಹೋಗ್ತಿದ್ದಾನೆ, ಈ ತರ ಏನು ಇರಲ್ಲ. ಹೌದು, ಅದು ನಿಜ. ಒಂದೇ ಒಂದು ಮೋಟಿವೇಶನ್ ನಿಮಗೆ ಇಷ್ಟು ಎನರ್ಜೆಟಿಕ್ ಇರೋದಕ್ಕೆ ಹೆಲ್ಪ್ ಮಾಡೋದೇನು? ದಿನ ಎದ್ದು ನಿಮಗೆ ಇಷ್ಟು ಫುಲ್ಲಿ ಮೋಟಿವೇಶನ್ ಇಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಒಂದು ಮೋಟಿವೇಶನ್ ಕೊಡೋದು? ಮೋಟಿವೇಶನ್ ಅಂತಂದ್ರೆ ನನ್ನ ಬಾಡಿನಲ್ಲಿ ಯಾವ್ದೇ ತರದ್ದು ನನ್ ಮಸಲ್ ಲಾಸ್ ಆಗ್ಬಾರ್ದು, ನಾನು ಒಳ್ಳೆ ಇದೇ ತರ ಫಿಸಿಕ್ ನಾನು ಡೈಲಿ ಇರ್ಬೇಕು ಅಂತ ಒಂದ್ ಏನ್ ನನ್ ಬಾಡಿ ನನ್ ಮೈಂಡ್ ನಲ್ಲಿ ಇದೆ ಅಲ್ಲ, ಅದೇ ಒಂದ್ ಮೋಟಿವೇಶನ್ ಹಿಡ್ಕೊಂಡ್ಬಿಟ್ಟು ನಾನು ಡೈಲಿ ಆ ಮೋಟಿವೇಶನ್ ಹಿಡ್ಕೊಂಡೆ ನಾನು ವರ್ಕೌಟ್ ಮಾಡ್ಕೊಂಡು ಈ ಮೇಂಟೈನ್ ಮಾಡ್ಕೊಂತ ಬರ್ತೀನಿ. ನಿಮ್ ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟು? ಮಂತ್ಲಿ ಒಂದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಲ್ಲರಿಗೂ ಬಹಳ ಕ್ಯೂರಿಯಾಸಿಟಿ. ಇವಾಗ ಹಂಗ್ ನೋಡ್ಕೊಂಡ್ರೆ ಬಿಸ್ನೆಸ್ ಲೆಕ್ಕದಿಂದ ನೋಡ್ಕೊಂತ ಹೋದ್ರೇನು ಅಷ್ಟಕ್ಕಷ್ಟೇ. ಇವಾಗ ನಾವು ದುಡಿಯೋದು 50,000 ರೂಪಾಯಿ 60,000 ರೂಪಾಯಿ, ಅದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಖರ್ಚು ನಮ್ ಬಾಡಿ ಬಿಲ್ಡಿಂಗ್ ನಲ್ಲಿ ಹೋಗುತ್ತೆ. ಬಾಡಿಗೆ ಹಾಕ್ಬೇಕು, ನಾವು ಹಾಕ್ಲೇಬೇಕು, ಎಕ್ಸ್ಟ್ರಾ ಆಗ್ಬೇಕು. ಅದು ನಿಜ. ಇದು ಏನಾದ್ರು ನಾವ್ ಇಲ್ದಂಗೆ ನಾವು ಹೊರಗಡೆ ಆಯ್ತಲ್ಲ ಒಂದ್ 20,000 ರೂಪಾಯಿ 30,000 ರೂಪಾಯಿ ದುಡಿದಿ ಬಾಡಿ ಬಿಲ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ದುಡ್ದಿದ್ದೆಲ್ಲ ನಾವು ಬಾಡಿ ಬಿಲ್ಡಿಂಗ್ ಗೆ ಆಗ್ಬೇಕು ಹೊರತು ಮನೆಗೆ ₹1 ಕೊಡಕ್ಕಾಗಲ್ಲ. ನಿಜ. ಅಪ್ರಾಕ್ಸ್ ಎಷ್ಟು ಬರ್ಬೋದು ನಿಮ್ದು ಮಂತ್ಲಿ ಎಕ್ಸ್ಪೆನ್ಸ್? ಎಷ್ಟು ಖರ್ಚು ಬರುತ್ತೆ? ನನ್ ಖರ್ಚು ಬಂದ್ಬಿಟ್ಟು ಮಂತ್ಲಿ ಒಂದು 40 ಬರುತ್ತೆ, 30 to 40. ವೆರಿ ಇಂಪಾರ್ಟೆಂಟ್.
ಎಲ್ಲರೂ ಕರೆಕ್ಟ್ ಆಗಿ ಕೇಳ್ಬೇಕು. 30,000 to 40,000 ಅವ್ರ ಮಂತ್ಲಿ ಎಕ್ಸ್ಪೆನ್ಸ್. ಎಲ್ಲರೂ ಅದೇ ತಿಳ್ಕೊಳ್ತಾರೆ, ಆರಾಮಾಗಿ ಬಾಡಿ ಬಿಲ್ಡಿಂಗ್ ಮಾಡ್ಬೋದು ಅಂತ ಹೇಳಿ. ಬಟ್ ಯಾರಿಗೂ ಈ ಹಿಂದ್ಗಡೆ ಇರೋಂತ ಈ ಪೇನ್, ಡಿಸಿಪ್ಲಿನ್, ಸ್ಯಾಕ್ರಿಫೈಸ್ ಇರ್ಲಿ, ಮತ್ತೆ ಈ ಫೈನಾನ್ಷಿಯಲಿ ಎಲ್ಲರೂ ಅಷ್ಟೇ. ಫೈನಾನ್ಷಿಯಲಿ ಸ್ಟೇಬಲ್ ಇರೋರಿಗೆ ಆ ಡಿಸಿಪ್ಲಿನ್, ಮೋಟಿವೇಶನ್ ಮತ್ತೆ ಆ ಕನ್ಸಿಸ್ಟೆನ್ಸಿ ಬರಲ್ಲ. ಈ ಮೂರು ಇದ್ದವರಿಗೆ ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ. ಸೊ ಅದೇ, ಹಲ್ಲಿದ್ರೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ರೆ ಹಲ್ಲಿರಲ್ಲ, ಇದೇ ಲೆಕ್ಕದಲ್ಲೇ ಹೋಗೋದು. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿ ಬರೋರೆ ಬಾಡಿ ಬಿಲ್ಡರ್ಸ್. ಆರಾಮ್ ಮನೆ ನಡೆಸ್ಬೋದು. ಒಬ್ರು ಬಾಡಿ ಬಿಲ್ಡರ್ ಖರ್ಚಿನಲ್ಲಿ ಒಂದ್ ಮನೆ ನಡೆಸ್ಬೋದು. 100%. ಹೆಂಗಪ್ಪ ನೀನು ಅಂತ ಹೇಳಿದ್ರು ಹೇಳಿದ್ರೆ ಆಯ್ತಲ್ಲ, ಅವರೇ ಬಟ್ಟೆ ಹರ್ಕೊಂಡ್ ಬಿಡ್ತಾರೆ. ನಾವ್ ತಿನ್ನೋ ಡೈಟ್ ಬಗ್ಗೆ ಬೇರೆ ಹೇಳಿದ್ರೆ. ಯಾರ ನಿಮ್ ಲೈಫ್ ಅಲ್ಲಿ ಥ್ಯಾಂಕ್ ಯು ಹೇಳ್ಬೇಕಂತ ಹೇಳಿದ್ರೆ? ನಮ್ಮ ತಂದೆಯವರಿಗೆ, ಅವ್ರಿಲ್ಲ ಆದ್ರೂ ಅವರಿಗೆ, ಅವರಿಂದಾನೇ ನಾನು. ಯಾರಿಗಾರ ಸಾರಿ ಹೇಳ್ಬೇಕಂತ ಅನ್ಸ್ತಿದೆ? ಆ ತರ ಇಲ್ಲ. ಯಾರಿಗಿಲ್ಲ, ಏನು ರಿಗ್ರೆಟ್ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಲಾಸ್ಟ್ ಕ್ವಶನ್, ಇವಾಗ ನೀವು ಬಾಡಿ ಬಿಲ್ಡರ್ ಅಲ್ಲ, ನಾರ್ಮಲ್ ಪರ್ಸನ್ ಆಗಿದ್ರೆ ಏನಾಗ್ತಿದ್ರಿ? ಅದು ಐಡಿಯಾ ಇಲ್ಲ. ನಾರ್ಮಲ್ ಪರ್ಸನ್ ಆಗಿದ್ದಿದ್ರೆ ಆರಾಮಾಗಿ ಎಲ್ಲಾದ್ರು ತಿನ್ಕಂದಿ ಕುಡ್ಕಂದಿ ತಿರ್ಗಾಡ್ತಾನೆ ಇರ್ತಿದ್ದೆ. ಅದಂತೂ ನಿಜ. ಯಾಕಂತ ಹೇಳಿದ್ರೆ ಈ ಸ್ಪೋರ್ಟ್ಸ್ ನಲ್ಲಿ ಇರೋ ವ್ಯಕ್ತಿ ಏನ್ ಮಾಡ್ತಾನೆ, ಅವ್ರ ನಮ್ದೊಂದು ಮೈಂಡ್ ಸೆಟ್ ಚೇಂಜ್ ಇರುತ್ತೆ. ಕರೆಕ್ಟ್. ಬೇರೆ ಏನಪ್ಪಾ ಅಂತ ಹೇಳಿದ್ರೆ ವರ್ಕೌಟ್, ಡೈಟ್, ಜಾಬ್, ಏನಾದ್ರು ನಮ್ ಜಾಬ್ ಇದ್ರೆ ಅದು, ಫ್ಯಾಮಿಲಿ, ಫ್ರೆಂಡ್ಸ್, ಈ ತರ ಮೈಂಡ್ ನಲ್ಲಿ ಇರುತ್ತೆ ನಮ್ದು. ಇದು ಬಿಟ್ರೆ ಬೇರೆ ನಾವೊಂದು ಸ್ಮೋಕ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ಸ್ಮೋಕ್ ಮಾಡ್ತೀವಿ. ಡೈಲಿ 1 ಇಲ್ಲ 2 ಸಾಕಪ್ಪ. ನನ್ನ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ಸ್ಪೋರ್ಟ್ಸ್ ನಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ ಹೆಲ್ತ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅದ್ ಎಷ್ಟು ಸ್ಮೋಕ್ ಆಗ್ತಾವೋ, ಎಷ್ಟು ಗುಟ್ಕಾ ಹೋಗ್ತಾವೋ, ನೀವು ನಾರ್ಮಲ್ ಮನುಷ್ಯರಿಗೂ ಒಂದ್ ಬಾಡಿ ಬಿಲ್ಡರ್ ಹ್ಯಾಬಿಟ್ ಮಾಡೋನಿಗೆ ನೀವು ಕೇಳಿ ನೋಡ್ರಿ, ಅವ್ನ್ ಲೆಕ್ಕನೇ ಸಿಗಲ್ಲ. ನಮ್ ಲೆಕ್ಕ ಸಿಗುತ್ತೆ, ಅದು ಲೆಕ್ಕ ಅವ್ರ ಲೆಕ್ಕ ಸಿಗಲ್ಲ. ಅವ್ರದ್ದು ಸುಮ್ನೆ ಬ್ಯಾಕ್ ಟು ಬ್ಯಾಕ್ ಸ್ಮೋಕ್ ಆಗ್ಲಿ, ಡ್ರಿಂಕ್ ಆಗ್ಲಿ, ಗುಟ್ಕಾ ಆಗ್ಲಿ, ಈ ತರ ತಿಂತಾರೆ. ಆದ್ರೆ ಬಾಡಿ ಬಿಲ್ಡರ್ ಒಂದು ಸ್ಮೋಕ್ ಮಾಡ್ಬೇಕಂದ್ರೇನು ಡೈಲಿ ಇಷ್ಟೇ ಅಂತೇಳಿ ಮೈಂಡ್ ಸೆಟ್ ನಲ್ಲಿ ಇಟ್ಕೊಂಡ್ ಮಾಡ್ತಾನೆ. ಯಾಕಂದ್ರೆ ಡೈಟ್, ನಮ್ದು ಹೆಲ್ತ್, ನಮ್ದು ವರ್ಕೌಟ್, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಮನೆಯಲ್ಲಿ ಏನ್ ಹೇಳ್ತಾರೆ, ನೀವು ಬಾಡಿ ಬಿಲ್ಡಿಂಗ್ ಇಷ್ಟೆಲ್ಲ ಮಾಡ್ತೀರಾ, ಟೈಮ್ ಕೊಡಲ್ಲ ಮನೇಲಿ ಅಂತ ಹೇಳ್ತಾರ? ಯಾಕಂದ್ರೆ ನಮ್ ಬಿಸ್ನೆಸ್ ಇದೆ, ಸೊ ಪ್ರೊಫೆಷನಲ್ ಇದೆ, ಆತರ ಏನು ಇಲ್ಲ. ಮತ್ತೆ ಡಯಟ್ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರ, ಅವಾಗ ಏನ್ ಹೇಳ್ತಾರೆ? ನಿನ್ ಡಯಟ್ ಏನಪ್ಪಾ? ಸಾಕಾಗೈತಪ್ಪ, ಸ್ಟಾಪ್ ಮಾಡ್ತಂದ. ಈಗ ಮಾರ್ಚ್ ಲಾಸ್ಟ್. ಹೌದಾ? ಈ ಸೀಸನ್ ಎಲ್ಲ ಮುಗಿಸ್ಕೊಂಡಿ ಸ್ಟಾಪ್ ಮಾಡ್ತೇನೆ, ಬ್ರೇಕ್ ಮಾಡ್ತೇನೆ. ಫ್ಯಾಮಿಲಿಯಲ್ಲಿ ಫುಲ್ ಡಯಟ್ ಮಾಡಿ ಮಾಡಿ ಹೇಳ್ತಿರಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಹೇಳ್ತಾರೆ, ನಾವೆಲ್ಲ ಅಂತದೆಲ್ಲ ಒಳ್ಳೆ ಒಳ್ಳೆ ತಿಂತಾ ಇರ್ತೀನಿ, ನೀನ್ ಒಬ್ನಲ್ಲಿ ಕುತ್ಕೊಂಡ್ ಈ ತರ ಫ್ರೂಟ್ ತಿಂತಪ್ಪ, ನಮಗೆ ನೋಡಕ್ ಆಗಲ್ಲ, ಸಾಕ್ ನಿಲ್ರಿಸ್ಬಿಡು, ಈ ತರ ಅಂತಾರೆ ಮನೇಲಿ. ಎಲ್ಲಾರ ಮನೇಲೂ ಸೇಮ್. ಎಲ್ಲ ಬಾಡಿ ಬಿಲ್ಡರ್ಸ್ ಫ್ಯಾಮಿಲಿ ಹೇಳೋದೇ ಇದು, ನಾವೆಲ್ಲ ಚೆನ್ನಾಗಿ ತಿಂತಿರ್ತೀವಿ, ನೀವ್ ಏನು ಚೆನ್ನಾಗಿ ತಿನ್ನಲ್ಲ, ಎಲ್ಲ ಬಾಯ್ಲ್ ಎಲ್ಲ ತಿಂತಿರ್ತೀರಾ ಅಂತ ಹೇಳಿ. ಸೊ ಅದು ಒಂದು ಬಹಳ ಅವರಿಗೆ ಇಮೋಷನಲ್ ಇದು. ಇವಾಗ ಈ ವಿಡಿಯೋ ನೋಡ್ತಿರ್ಬೋದು, ಯಾರು ಇರಲಿ 16 years ಬಾಯ್ ನಿಮಗೆ ನೋಡ್ತಿರ್ತಾನೆ, ನಿಮಗೆ ಮೋಟಿವೇಶನ್. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ನೀವು ಏನ್ ಲೈಕ್ ಒಂದು ಒಳ್ಳೆ ಟೇಕ್ ಅವೇ ಪಾಯಿಂಟ್ ಅಂದ್ರೆ, ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದಾನು, 16 years ಅವನ ಏಜ್, ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾನೆ, ಅವ್ನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಅವ್ರಿಗೆ ಬಿಗಿನರ್ಸಿಗೆ ಹೇಳಕ್ ಒಂದೇ ಇಷ್ಟಪಡೋದು, ಸ್ಟಾರ್ಟಿಂಗ್ ಅವ್ರು ಏನ್ ಮಾಡಿದ್ರೇನು ನೋಡ್ಕಂಡು ಹುಷಾರಾಗಿ ಗೈಡ್ಲೈನ್ಸ್ ತೊಗೊಂಡ್ ಮಾಡ್ಬೇಕು. ನನ್ನ ಪ್ರಕಾರ ರಾಂಗ್ ಗೈಡ್ಲೈನ್ಸ್, ರಾಂಗ್ ವರ್ಕೌಟ್ ಮಾಡಿ ಏನಾದ್ರು ಇಂಜುರಿ ಮಾಡ್ಕಂದ್ರೆ ಅವ್ರ ಲೈಫ್ ಟೈಮ್ ಬಾಡಿ ಬಿಲ್ಡಿಂಗ್ ಮರ್ತೇ ಬಿಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಏನಂತ ಅಂದ್ರೆ ಒಳ್ಳೆ ಗೈಡ್ಲೈನ್ಸ್ ತೊಗೊಂಡು ಯಾವ ಜಿಮ್ಮಿಗೆ ಹೋದ್ರೇನು ಕೋಚ್ ಇದ್ದೇ ಇರ್ತಾರೆ. ಅವರಿಂದ ಏನಾದ್ರು ಮಾಡಿದ್ರೆ ಹೇಳ್ತಾರೆ, ಕೇಳಿ ಮಾಡೋದಕ್ಕಿಂತ ಅವ್ರು ಫ್ಯೂಚರ್ ನಲ್ಲಿ ಅವ್ರು ಮುಂದೆ ಬೆಳಿತಾರೆ, ರಿಸ್ಕ್ ಫ್ರೀ ಇರ್ತಾರೆ. ರಿಸ್ಕ್ ಫ್ರೀ. ಇವಾಗ ಅವ್ರು ಏನಾದ್ರು ರಾಂಗ್ ವರ್ಕೌಟ್ ಮಾಡಿ ಏನಾದ್ರು ಇಂಜುರಿ ಆಗಿ ಏನಾದ್ರು ಪ್ರಾಬ್ಲಮ್ ಮಾಡ್ಕಂದ್ರೆ ಅವ್ರು ಮುಂದೆ ಬೆಳೆದ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಇವಾಗಿನ ಜನರೇಷನ್ ಗೆ ಹೇಳೋದೇನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಯಾವ್ದೇ ತರ ಸಪ್ಲಿಮೆಂಟ್ ಕೈ ಹಾಕಕ್ಕೆ ಹೋಗ್ಕೂಡ್ದು. ಇವಾಗ ಹುಡುಗರಿಗೆ ತಾಳ್ಮೆನಿಲ್ಲ, ಏನ್ ಮಾಡ್ತಾರೆ, ಬಂದಿದ ತಕ್ಷಣ ಏನು ಕ್ರೇಟಿನ್ ಬೇಕಿತ್ತು, ಪ್ರೋಟೀನ್ ಬೇಕಿತ್ತು, BCAA ಬೇಕಿತ್ತು ಅಂತಾರೆ. ಅವ್ರು ಏನಂತಾರೆ, ಮೊದ್ಲೇ ನ್ಯಾಚುರಲ್ ಆಗಿ ಮಾಡಿ ಆಮೇಲೆ ಅವ್ರು ಬೀಲ್ಡ್ ಆದ್ಮೇಲೆ ಮುಂದಿಂದದು. ಈಗ ಬಹಳ ಜನ ಜಿಮ್ ಅಲ್ಲಿ ನಿಮ್ಗೆ ಬಹಳ ಜನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಈಗ ನಿಮ್ಮ ಹತ್ರ ಇದ್ರೆ ಅಥೆಂಟಿಕ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ, ಇದಕ್ಕೆ ಏನ್ ಹೇಳ್ತೀರಾ? ಅವ್ರಿಗೆ ಏನಾಗ್ಬಿಡುತ್ತೆ, ಆನ್ಲೈನ್ ಅಲ್ಲಿ ಕಡಿಮೆ ಅಂತ ಹೇಳಿ ಹೋಗ್ತಾರೆ ಫಸ್ಟ್. ಇದು ಹೌದಾ, ಕಡಿಮೆ ಬಜೆಟ್ ಅಂತಾನೆ ಕಡಿಮೆ ಅಂತ ಹೇಳಿ ಹೋಗುತ್ತೆ. ಆಮೇಲೆ ಅಂದ್ರೆ ಅದು ತೊಗೊಂಡು ಯೂಸ್ ಮಾಡ್ತಾರೆ, ಆಮೇಲೆ ರಿಸಲ್ಟ್ ಬರಲ್ಲ. ಆಮೇಲೆ ನಮ್ಮ ಹತ್ರ ಬರ್ತಾರೆ, ಅಣ್ಣ ಇದು ತೊಗೊಂಡಿದ್ದೆ, ಅದು ತೊಗೊಂಡಿದ್ದೆ, ರಿಸಲ್ಟ್ ಬಂದಿಲ್ಲ. ಯಾಕಂದ್ರೆ ಆನ್ಲೈನ್ ನಲ್ಲಿ ನೀವು ತೊಗೊಂಡಿದ್ಮೇಲೆ ಅದು ರಿಸಲ್ಟ್ ಬಂದಿಲ್ಲ ಅಂದ್ರೆ ಯಾರಿಗೆ ಕೇಳ್ತೀರಾ? ಅವ್ನು ಒರಿಜಿನಲ್ ಪ್ರಾಡಕ್ಟ್ ಕೊಡ್ತಿದಾರೋ ಫೇಕ್ ಕೊಡ್ತಿದಾರೋ, ಅದನ್ನ ಒಳಗಿರೋದು ಯಾರು ಗೊತ್ತಾಗಲ್ಲ.
ಕರೆಕ್ಟ್. ಒಂದು ಪ್ರೊಫೆಷನಲ್ ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರು ಯೂಸ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅದ್ರ ನಾಲೆಜ್ ಇರುತ್ತೆ, ಆ ಪ್ರಾಡಕ್ಟ್ ಕೊಟ್ರೆ ಅದರಿಂದ 100% ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅದು ಅವ್ರು ಯೂಸ್ ಮಾಡಿರ್ತಾರೆ. ಕರೆಕ್ಟ್. ಇವಾಗ ಆನ್ಲೈನ್ ಇಂದ ತಗೊಂಡಿರೋದು ಅದು ಯಾರು ಯೂಸ್ ಮಾಡಿದಾರೆ ಯಾರಿಗ್ ಗೊತ್ತು. ಅದು ನಿಜ. ಸೊ ಆಲ್ಮೋಸ್ಟ್ ಬಹಳ ಜನ ಇದೇ ತರಾನೇ ಸ್ಕ್ಯಾಮ್ ಆಗ್ತಾರೆ, ತುಂಬಾ ಸ್ಕ್ಯಾಮ್ ಆಗ್ತಾರೆ. ನೀವು ನೋಡಿರ್ಬೋದು, ಬೇರೆ ಮೊನ್ನೇನು ದಿಲ್ಲಿನಲ್ಲಿ ಎಲ್ಲೋ ಮತ್ತೆ ಫೇಕ್ ಪ್ರಾಡಕ್ಟ್ ಆಗ್ತಾನೆ ಇರುತ್ತೆ. ಅವೆಲ್ಲ ಹೈಯೆಸ್ಟ್ ಅವೆಲ್ಲ ಬರೋದೇ ಆನ್ಲೈನ್ ಅವೆಲ್ಲ ಬರೋದೇ ಆನ್ಲೈನ್. ಅವು ಯಾವ ಹೋಯ್ತಲ್ಲ ನಿಮಗೆ ಡೀಲರ್ ಹತ್ರ ಬರಲ್ಲ, ಅವು ಶಾಪಿಗೆ ಬರಲ್ಲ ಅವು. ಸಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾವುದೇ ಫೇಕ್ ಸಪ್ಲಿಮೆಂಟ್ಸ್ ನಿಮ್ಗೆ ಅಥರೈಸ್ಡ್ ಡೀಲರ್ಸ್ ಇಲ್ಲಿ ಶಾಪ್ಸ್ ಇರ್ಲಿ ಬರಲ್ಲ, ಎಲ್ಲ ಬರೋದೇ ಏನು ಆನ್ಲೈನ್ ಇಂದಾನೆ. ಸೊ ಬಿಫೋರ್ ಪರ್ಚೇಸಿಂಗ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ನೋಡಿ, ನೀವು 100-200 rupees ಎಕ್ಸ್ಟ್ರಾ ಕೊಡ್ಬೋದು, ಬಟ್ ನಿಮಗೆ ಆ 100-200 ಉಳ್ಸಕ್ ಹೋಗಿ ನೀವು ಥೌಸಂಡ್ಸ್ ಆಫ್ ಕಳ್ಕೊಂತೀರ, ಥೌಸಂಡ್ಸ್ ಆಫ್ ರುಪೀಸ್ ನ ವೇಸ್ಟ್ ಮಾಡ್ತೀರಾ. ಅದನ್ನ ನೀವು ನೋಡಲ್ಲ. ಇಲ್ಲಿ ಬರೀ ಇವ್ರು 100 ಜಾಸ್ತಿ ಹೇಳಿದ್ರು 200 ಜಾಸ್ತಿ ಇದೆ ಇಲ್ಲಿ ಅಂತ ಹೇಳಿ ಹೋಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಆಮೇಲೆ ಆ ಪ್ರಾಡಕ್ಟ್ ಇಂದ ರಿಸಲ್ಟ್ ಸಿಗಲ್ಲ, ಅಲ್ಲಿ ನಿಮ್ಗೆ 1000 rupees ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ ಯೋಚನೆ ಮಾಡಿ. ಯಾಕಂದ್ರೆ ಸುಮ್ನೆ ಇವ್ರು ಬಾಡಿ ಬಿಲ್ಡಿಂಗ್ ಇರ್ಲಿ, ಇವ್ರ ಎಕ್ಸ್ಪೀರಿಯನ್ಸ್ ಇರಲ್ಲ, ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದೇ ನಿಮಗೆ ಕೊಡ್ತಾರೆ, ಅದನ್ನ ಯೂಸ್ ಮಾಡಿರ್ತಾರೆ. ಸೊ ಅದೇ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಮೇಲೆನೆ ನಿಮಗೆ ಕೊಡೋದು. ಈ ಪ್ರಾಡಕ್ಟ್ ನ ತಗೊಳ್ಳಿ, ಇದು ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗೇ ಇದು ಇರುತ್ತೆ ಅಂತಾನೆ ರೆಕಮೆಂಡ್ ಮಾಡ್ತಾರೆ. ಸೊ ಯಾರು ಸುಮ್ಮನೆ ಹೋಗಿ ಆನ್ಲೈನ್ ಪರ್ಚೇಸ್ ಮಾಡಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಕ್ವಶನ್ ಬಹಳ ಇಂಪಾರ್ಟೆಂಟ್ ಕ್ವಶನ್. ಏನ್ ಕ್ವಶನ್ ಕೇಳಿ ಕ್ಯೂರಿಯಾಸಿಟಿ. ನಾವು ಆರ್ಗನೈಸ್ ಮಾಡಿದ ಆರ್ ಫಿಟ್ನೆಸ್ ಕ್ಲಾಸಿಕ್ ಮಿಸ್ಟರ್ ಕರ್ನಾಟಕ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಆಟ ಆಡಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಅದು. ನಾನು ಆಲ್ಮೋಸ್ಟ್ ನಾನು ಹರಿಯಾಣದಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 2014 ಲಾಸ್ಟ್ ಆಡಿದ್ದು ನಾನು. 2014 ಜನವರಿ 1 ಅಲ್ಲಿ ಗಾಂಧಿ ಮೈದಾನದಲ್ಲಿ ಒಂದು ಚಾಂಪಿಯನ್ ಆಫ್ ಚಾಂಪಿಯನ್ ಮಾಡಿದ್ದೆ ಅಲ್ಲಿ. ಅದಾದ್ಮೇಲೆ ಮತ್ತೆ ಲಾಂಗ್ ಟೈಮ್ ಬ್ಯಾಕ್ ಹರಿಯಾಣದಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಚೆನ್ನಾಗಿ ಅನಿಸ್ತು. ಮತ್ತೆ ನಿಮ್ ನಡೆಸಿದ್ದು ಬಹಳ ಚೆನ್ನಾಗಿ ನಡೆಸಿದ್ರಿ. ಆರ್ಗನೈಟ್ ಏನ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು 2014 ಮಾಡಿದ್ದು ಅಲ್ಲಿ ಜನವರಿ 1. ಹೌದು, ಅಲ್ಲಿ ಆಲ್ಮೋಸ್ಟ್ ಯಾರು ನಡ್ಸಿಲ್ಲ. ಹರಿಯಾಣದಲ್ಲಿ ಯಾರು ಸ್ಟೇಟ್ ಲೆವೆಲ್ ನಡ್ಸಿಲ್ಲ, ನಾವೇ ನಡ್ಸಿರೋದು. ನೆಕ್ಸ್ಟ್ ಇನ್ನೊಂದು, ಬಾಡಿ ಬಿಲ್ಡಿಂಗ್ ನಿಮಗೆ ಫೈನಾನ್ಷಿಯಲಿ ವೀಕ್ ಮಾಡಿದನ ಸ್ಟ್ರಾಂಗ್ ಮಾಡಿದ? ಬಾಡಿ ಬಿಲ್ಡಿಂಗ್ ನಲ್ಲಿ ಫೈನಾನ್ಷಿಯಲಿ ಏನಂತ ಹೇಳಿದ್ರೆ ಆಕ್ಚುಲಿ ತುಂಬಾ ಕಷ್ಟನೇ ಅದು, ಆದ್ರೂ ವೀಕ್ ಆಗಲ್ಲ ಬಾಡಿ ಬಿಲ್ಡರ್. ಫೈನಾನ್ಷಿಯಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಬರುತ್ತೆ. ಈಗ ನಮಗೆ ತುಂಬಾ ಸತಿ ಬಂದಿದೆ, ತುಂಬಾ ಸತಿ ಬಂದಿದೆ, ತುಂಬಾ ಸತಿ ಬಂದಿದೆ. ಪ್ರತಿ ಒಂದ್ ಕಾಂಪಿಟೇಷನ್ಗೂ ಬಂದಿದೆ. ಆದ್ರೂ ಆಯ್ತಲ್ಲ, ಹಿಂದೆ ಅಂತ ನೆವರ್ ಗಿವ್ ಅಪ್ ಮೈಂಡ್ ಸೆಟ್ ಬಾಡಿ ಬಿಲ್ಡರ್ಸ್. ಹೌದೌದು, ನಾನೇ ಅಂತಲ್ಲ, ಯಾವ ಬಾಡಿ ಬಿಲ್ಡರ್ ಆಯ್ತಲ್ಲ, ಎಷ್ಟೇ ತೊಂದರೆ ಆಗ್ಲಿ, ಏನೇ ಫೈನಾನ್ಷಿಯಲಿ ಎಷ್ಟೇ ಪ್ರಾಬ್ಲಮ್ ಇರ್ಲಿ, ಬಿಡಲ್ಲ, ಮಾಡೇ ಮಾಡ್ತಾರೆ. ಯಾವಾಗಾರ ಅನ್ಸುತ್ತಾ ನಿಮಗೆ ಈ ಬಾಡಿ ಬಿಲ್ಡಿಂಗ್ ಈಗ ಸೀಸನ್ ಸ್ಟಾರ್ಟ್ ಆದಾಗ ಕಾಂಪಿಟೇಷನ್ಸ್ ಮೇಲೆ ಕಾಂಪಿಟೇಷನ್ ಮಾಡ್ತಾ ಮಾಡ್ತಾ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಮ್ ಫ್ಯಾಮಿಲಿಗೆ ಟೈಮೇ ಕೊಡೋಕ್ಕಾಗಲ್ಲಪ್ಪ, ಸೊ ಯಾಕಪ್ಪ ಇದು ಅಂತ ಅನ್ಸುತ್ತಾ? ಆತರ ಏನ್ ಅನ್ಸಿಲ್ಲ ನನಗೆ. ಯಾಕಂದ್ರೆ ನಾನು ಲಾಂಗ್ ಟೈಮ್ ಬ್ಯಾಕ್ ಎಲ್ಲ ಮಾಡ್ತಿರೋದು, ಸೊ ನನಗೆ ಆತರ ಏನು ಅನ್ಸಿಲ್ಲ. ಯಾವ ಕಂಟಿನ್ಯೂ ದಾರಿಗೆ ಅನ್ಸುತ್ತೆ, ಪ್ರಾಬ್ಲಮ್ ಆಗುತ್ತೆ. ಬರೀ ಬಾಡಿ ಬಿಲ್ಡಿಂಗ್ ಮಾಡ್ಕೊಂತ ಇದ್ರೆ ಮನೆಯಲ್ಲಿ ಏನಪ್ಪಾ ಇರ್ತಾ ಇಲ್ಲ ಅಂತ ಹೇಳಿ ಕೇಳ್ತಾರೆ. 100%. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಬ್ರದರ್. ಮತ್ತೆ ಸಿ ಯು, ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಕಾಂಪಿಟೇಷನ್ಸ್. ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ಎಸ್.